ನೂತನ ಶಾಸಕರಿಗೆ ಸ್ಪೀಕರ್ ಖಾದರ್ ಅವರ ನೇತೃತ್ವದಲ್ಲಿ ಸಂಸದೀಯ ನಿಯಮಾವಳಿಗಳ ಬಗ್ಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ. ನಿನ್ನೆಯ ತರಬೇತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಷಣ ಮಾಡುವ ವೇಳೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ನಾನು ಚುನಾವಣೆ ವೇಳೆ ಬಿಜೆಪಿಯ 3ರನ್ನ ಟಾರ್ಗೆಟ್ ಮಾಡಿದ್ದೆ, ಆದ್ರೆ ಅವರು ಜಸ್ಟ್ ಮಿಸ್ ಆದ್ರು. ಆ ವೇಳೆ ನನಗೂ ಕೂಡ ಟೈಮ್ ಇರಲಿಲ್ಲ ಅಂತ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇವರೇನು ಹೊಸ ಶಾಸಕರಿಗೆ ಟ್ರೈನಿಂಗ್ ಕೊಡಕ್ ಹೋಗಿದ್ರ ಅಥವಾ ಅಲ್ಲಿ ರಾಜಕಾರಣ ಮಾಡಕ್ ಹೋಗಿದ್ರ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ನನ್ನ ಅನುಭವದ ಭಂಡಾರದಲ್ಲಿ ಇದೆ. ಯಾಕೆಂದ್ರೆ ಬೇರೆ ಬೇರೆ ಸ್ಟೇಟ್ಗಳಿಗೆಲ್ಲ ಹೋಗಿ ಎಲೆಕ್ಷನ್ ಮಾಡಿದ್ದೀನಿ, ನಮ್ಮ ಸ್ಟೇಟ್ ಎಲೆಕ್ಷನ್ ಮಾಡಿದ್ದೀನಿ, ಬೇರೆ ಕ್ಷೇತ್ರಗಳಿಗೆ ಹೋಗಿ ಎಲೆಕ್ಷನ್ ಮಾಡಿದ್ದೀನಿ. ಎಲೆಕ್ಷನ್ ಯಾವ ರೀತಿ ಮಾಡಬೇಕು, ಎಲೆಕ್ಷನ್ ಸ್ಟ್ರಾಟಜಿ ಏನು, ಈಗ ಎಲೆಕ್ಷನ್ ಸ್ಟ್ರಾಟಜಿನೇ ನೋಡಿದ್ರಲ್ಲ. ಬಿಜೆಪಿಯವರು ಮೈಟಿ ಗೌರ್ಮೆಂಟ್, ಡಬಲ್ ಇಂಜಿನ್ ಗೌರ್ಮೆಂಟ್ ಆದ್ರೂ ಹೆಂಗೆ ಹೊಡೆದಿದ್ದೀವಿ ಏಟು, ತಟ್ಟೆ ಮರಿ ಏಟು, ಬುಲೆಟ್ ಸ್ಟ್ರಾಂಗರ್ ದೆನ್ ಬ್ಯಾಲೆಟ್ ಅಂತ ಹೇಳಿದ್ನಲ್ಲ. ಕೊನೆಗೆ ಏನ್ ಹೇಳಿದ್ರು, ಕೊನೆಗೆ ಎಷ್ಟು ಹೇಳಿದ್ರು, ಕೊನೆಗೆ ಜನ ಅಲ್ಟಿಮೇಟ್ಲಿ ನೋಡಿದ್ರು. ನನ್ನ 3-4 ಜನ ತಪ್ಪಿಸ್ಕೊಬಿಟ್ರು ನಾನು ಏಟ್ಗೆ. ಅದು ನನಗೆ ಟೈಮ್ ಇರಲಿಲ್ಲ. ಆ ಟೈಮ್ ಇದ್ದರೆ 3-4 ಜನ ಇದ್ರು ನನ್ನ ಏಟ್ಗೆ, ಅವ್ರು ತಪ್ಪಿಸ್ಕೊಬಿಟ್ರು. ಹೇಳಿ, ಅದು ಬೇರೆ ಸಂದರ್ಭದಲ್ಲಿ ಅದಕ್ಕೆಲ್ಲ ನಾನು ಮಾತಾಡ್ತೀನಿ. ಆ ಹೆಸರುಗಳು ಹೇಳಬೇಡ, ಹೇಳಿದ್ರೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅನಾಹುತದಿಂದ ಸ್ವಲ್ಪದ್ರಲ್ಲೇ ಬಚಾವಾಗಿದ್ದಾರೆ. ಜಲಪೈಗುರಿಯಲ್ಲಿನ ಚುನಾವಣಾ ರ್ಯಾಲಿ ಮುಗಿಸಿ ಬರುವಂತ ವೇಳೆ ಮಮತಾ ಇದ್ದಂತ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಿದೆ. ಹಾರಾಡ್ತಾ ಇದ್ದಂಥ ವೇಳೆನೇ ಪ್ರತಿಕೂಲ ಹವಾಮಾನದಿಂದಾಗಿ ಸಿವೋಕ್ ಏರ್ ಬೇಸ್ನಲ್ಲಿ ಲ್ಯಾಂಡ್ ಆಗಿದೆ. ಲ್ಯಾಂಡಿಂಗ್ ವೇಳೆ ಮಮತಾ ಬ್ಯಾನರ್ಜಿಗೆ ಸಣ್ಣ ಪುಟ್ಟ ಪೆಟ್ಟಾಗಿದ್ದು ನೋವು ಕಾಣಿಸಿಕೊಂಡಿದೆ. ಕೋಲ್ಕತ್ತಾದ SSKM ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಬೀದರ್ನ ಬಾಲ್ಕಿ ತಾಲೂಕಿನ ದಾಡಗಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಿಟ್ಟೋಗ್ಬೇಡಿ ಸಾರ್, ಬಿಟ್ಟೋಗ್ಬೇಡಿ ಅಂತ ಗೋಗರೆದು ಹತ್ತಿದ್ದಾರೆ. ದಾಡಗಿ ಶಾಲೆಯ ಶಿಕ್ಷಕ ಗಿಬ್ಸನ್ ಕೋಟೆ ಎಂಬುವರು ವರ್ಗಾವಣೆ ಆಗಿದ್ದಕ್ಕೆ ವಿದ್ಯಾರ್ಥಿಗಳು ಕಣ್ಣೀರನ್ನ ಹಾಕಿದ್ದಾರೆ. ಕಳೆದ 22 ವರ್ಷದಿಂದ ಶಿಕ್ಷಕರು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಮಕ್ಕಳಿಗೆ ಚಿತ್ರಕಲಾ, ಕಂಪ್ಯೂಟರ್, ಸಂಗೀತದ ಜೊತೆಗೆ PT ಮೇಷ್ಟ್ರು ಕೂಡ ಆಗಿದ್ರು ಇವರು. ಇದೀಗ ಲಖನ್ಗಾಂವ್ ಗ್ರಾಮದ ಪ್ರೌಢಶಾಲೆಗೆ ವರ್ಗಾವಣೆ ಆಗಿದೆ. ಸಾಮಾಜಿಕ ಕಳಕಳಿಯನ್ನ ವ್ಯಕ್ತಪಡಿಸಿದೆ ಕೊಪ್ಪಳದ ಮಾಸ್ತಿ ಪಬ್ಲಿಕ್ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿನಿ ಶ್ರೇಯಾಂಕ ವಿ ಮಣಸಗಿ. ಸಿಎಂಗೆ ಬರೆದಿದ್ದಂಥ ಪತ್ರಕ್ಕೆ ಸಿದ್ದರಾಮಯ್ಯನವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಉತ್ತರವನ್ನು ಬರೆದಿದ್ದಾರೆ. ತಾವು ಬರೆದಂಥ ಅಭಿನಂದನಾ ಪತ್ರ ತಲುಪಿದೆ. ಇಂದಿನ ಮಕ್ಕಳೇ ನಾಳಿನ ರಾಷ್ಟ್ರ ನಿರ್ಮಾತೃಗಳು. 8ನೇ ತರಗತಿ ಓದ್ತಾ ಇರುವಂಥ ನಿನಗಿರುವಂಥ ಸಾಮಾಜಿಕ ಕಳಕಳಿ ಮೆಚ್ಚುವಂಥದ್ದು. ಮುಂದೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವ ಮೂಲಕ ಇತರರಿಗೂ ಮಾದರಿಯಾಗುವಂತ ಹಾರೈಸಿದ್ದಾರೆ. ಗದಗ ನಗರದ ಶಿವಾನಂದ ಮಠದ ಎದುರಿನ ರಸ್ತೆಯಲ್ಲಿರುವಂಥ ಮ್ಯಾನ್ ಹೋಲ್ ಬಲಿಗಾಗಿ ಕಾದು ಕುಳಿತಿದೆ. ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರು ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ಮ್ಯಾನ್ ಹೋಲ್ ಕ್ಲೋಸ್ ಮಾಡದೆ ಹಾಗೆ ಬಿಟ್ಟಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ನಗರಸಭೆ ಕಮಿಷನರ್ ಕೂಡಲೇ ಮ್ಯಾನ್ ಹೋಲ್ ದುರಸ್ತಿ ಮಾಡಲಿಕ್ಕೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ.